ಕಾಂಗ್ರೆಸ್ನ ಅಧಿಕೃತ ಖಾತೆಯಲ್ಲಿ ಡಿಕೆಶಿ ಅವರ ವಿಜೃಂಭಣೆ ಆಗ್ತಾ ಇದೆ. ಇದು ಎರಡನೇ ಬಾರಿಗೆ ಡಿಕೆ ಶಿವಕುಮಾರ್ ಪರ ಮಾತ್ರ ಪೋಸ್ಟ್ ಆಗ್ತಾ ಇದೆ ಅನ್ನೋದಾಗಿ ಈಗ ಒಂದು ಸುದ್ದಿ. ಕೆಪಿಸಿಸಿ ಅವರ ಅಧ್ಯಕ್ಷಗಿರಿಯಲ್ಲಿ ನಡೀತಾ ಇದೆ, ಹಾಗಾಗಿ ಅವರ ವೈಭವೀಕರಣ ಮಾಡಿಕೊಳ್ಳೋದು ಸಹಜ. ಈಗ ಎರಡನೇ ಬಾರಿಗೆ ಡಿಕೆಶಿ ಪರವಾದಂತಹ ಒಂದು ಪೋಸ್ಟ್ ಅನ್ನ ಕೆಪಿಸಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಲಾಗಿದೆ. 17 ಸೆಕೆಂಡ್ಗಳಿರುವಂತಹ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ ಕೆಪಿಸಿಸಿ ಪೋಸ್ಟ್ಗಳಲ್ಲಿ. ಮನಗೆದ್ದ ಜನನಾಯಕ ಅಂತ ಅದಕ್ಕೆ ಬಿರುದನ್ನು ಕೊಟ್ಟಿದ್ದಾರೆ. ಅಂದ್ರೆ ಪೋಸ್ಟ್ಗೊಂದು ಟೈಟಲ್ ಕೊಟ್ಟಿದ್ದಾರೆ, ಕ್ಯಾಪ್ಷನ್ ಕೊಟ್ಟಿದ್ದಾರೆ. ವೈದ್ಯರು ಹೃದಯ ಚಿಕಿತ್ಸೆ ನಡೆಸಿ ಹೃದಯದ ಒಳಗೆ ಏನಿದೆ ಅಂತ ನೋಡ್ತಾರೆ, ಆಗ ಹಾರ್ಟ್ ಒಳಗೆ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಇರುವ ಹಾಗೆ ಒಂದು ವಿಡಿಯೋವನ್ನು ಮಾಡಿ ಕೆಪಿಸಿಸಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರೋದು. ನಾಯಕ ಅಂತ ಬಿರುದನ್ನು ಕೊಟ್ಟಿದ್ದಾರೆ. ವಿಡಿಯೋಗೆ ಮನಗೆದ್ದ ನಾಯಕ ಅಂತ ಬಿರುದನ್ನು ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಡಿಸಿಎಂ ಡಿಕೆಶಿ ಪರ ಪೋಸ್ಟ್ ಅನ್ನು ಮಾಡಿದ್ರು. ಡಿಕೆ ಶಿವಕುಮಾರ್ ಪರ ಪೋಸ್ಟ್ ಹಾಕಿದಂತಹ ಕೆಪಿಸಿಸಿ ಅವರದ್ದೇ ಪಕ್ಷ, ಅವರದ್ದೇ ಅಧ್ಯಕ್ಷಗಿರಿಯಲ್ಲಿ ನಡೀತಾ ಇರೋದು. ಈ ರೀತಿಯಾಗಿ ಒಂದು ತಮ್ಮ ವೈಭವೀಕರಣ ಮಾಡಿಕೊಳ್ಳೋದು ಸಹಜ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ದುಡ್ಡಿದ್ದವನು ಅಥವಾ ಅಧಿಕಾರ ಇದ್ದವನು ಏನು ಮಾಡ್ಕೊಳ್ತಾನೆ ಹೇಳಿ, ಅವನ ಕೆಳಗಡೆ ಇರುವವರಿಂದ ಅವನಿಗೆ ಬೇಕಾದ ಹಾಗೆ ಮಾಡಿಸ್ಕೊಳ್ತಾರೆ. ಅವನು ರಾಜ ಅಂತ ಅನ್ಸ್ಕೊಳ್ತಾನೆ, ಅವನೇ ದೊಡ್ಡ ನಾಯಕ ಅಂತ ಹೇಳಿಸ್ಕೊಳ್ಳುವ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾನೆ. ಸೊ ಹಾಗೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ಕೊಂಡು ತಮ್ಮ ಒಂದು ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ನಾನೇ ಸುಪ್ರೀಂ ಅನ್ನುವ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದರ ಕೆಳಗಡೆ ಅವರ ಕೆಳಗಡೆ ದುಡಿಯೋರು ಕೆಲವರೆಲ್ಲ ಇರ್ತಾರೆ. ಇವರು ನಮ್ಮ ಬಾಸು, ಇವರಿಂದಲೇ ನಾವು ಎಲ್ಲದನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಮನಸ್ಥಿತಿಯವರು ಕೂಡ ಅವ್ರಿಗೆ ಬೇಕಾದ ಹಾಗೆ ಮಾಡುವಂತಹ ಮನಸ್ಥಿತಿಯವರಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಪೋಸ್ಟ್ ಹಾಕಿರೋದ್ರಲ್ಲಿ ಬಹಳ ದೊಡ್ಡ ಆಶ್ಚರ್ಯ ಏನಿಲ್ಲ. ಅವರೇ ಅಧ್ಯಕ್ಷಗಿರಿ, ಅವರೇ ಮಾಡಿಸ್ಕೊಂಡಿದ್ದಾರೆ. ಅವರ ವೈಭವೀಕರಣ ಅವರ ಪಕ್ಷದ ಒಂದು ಕರ್ನಾಟಕ ಘಟಕದ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರೋದೇನು ಬಹಳ ದೊಡ್ಡ ಚರ್ಚೆ ಅಲ್ಲ. ಬಟ್ ಇದು ಪೊಲಿಟಿಕಲಿ ಸಿದ್ದರಾಮಯ್ಯನವರಿಗೆ ಬಣ ರಾಜಕೀಯಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು ಅಂತ ಅನ್ಸುತ್ತೆ. ಸಚಿವ ಮಹದೇವಪ್ಪಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗ ಟಾಂಗ್ ಕೊಟ್ಟಿದ್ದಾರೆ. ಮಹದೇವಪ್ಪ ನಮಗೆ ನ್ಯಾಷನಲ್ ಲೀಡರ್ ಅನ್ನೋದಾಗಿ ಡಿ ಕೆ ಶಿವಕುಮಾರ್ ಈಗ ಹೇಳುವುದರ ಮುಖೇನವಾಗಿ ಟಾಂಗ್ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ನಮ್ಮ ನ್ಯಾಷನಲ್ ಲೀಡರ್ ರೀ ಅನ್ನೋದಾಗಿ ಹೇಳಿದ್ದಾರೆ. ಮಹದೇವಪ್ಪ ನಮಗೆ ನ್ಯಾಷನಲ್ ಲೀಡರ್, ಇಲ್ಲಿಂದನೇ ಅವರಿಗೆ ನಮಸ್ಕಾರ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ದಲಿತ ಸಿಎಂ ಕೂಗೆಬ್ಬಿಸಿದಂತಹ ಎಚ್ ಸಿ ಮಹದೇವಪ್ಪ ಅವರಿಗೆ ಡಿ ಕೆ ಶಿ ಅವರು ಕೊಟ್ಟಿರುವಂತಹ ತಿರುಗೇಟಿದು. ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸೊ ಈ ರೀತಿಯಾಗಿ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಆಗ್ತಿರುವಂತಹ ನಡುವೆ ಮಹದೇವಪ್ಪನವರಿಗೆ ಡಿ ಕೆ ಶಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗ್ಬೇಕು ಅಂತ ಹೇಳಿ ನ್ಯಾಷನಲ್ ಲೀಡರ್ ಆಗ್ಬೇಕು ಅಂತ ಹೇಳಿ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗ್ಬೇಕು ಅಂತ ಹೇಳಿ ನ್ಯಾಷನಲ್ ಲೀಡರ್ ದಲಿತ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆಗೆ ವಿಚಾರ ಬಂದಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲಾ ವಿರೋಧ ಪಕ್ಷಗಳ ಕೆಲಸ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈಗ ವಿಪಕ್ಷಗಳಿಗೆ ತಮ್ಮ ಹುಳುಕು ಮುಚ್ಚಿಕೊಳ್ಳೋದಕ್ಕೆ ಬೇರೇನ್ ಕೆಲಸ ಇಲ್ಲ, ಹಾಗಾಗಿ ದಲಿತ ಸಿಎಂ ಕೂಗು ಮುನ್ನೆಲೆಗೆ ತಂದಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯ ಆಡಳಿತ ಮಾಡ್ತಿಲ್ವಾ? ಹಾಗಾದ್ರೆ ಈಗ ಸರ್ಕಾರ ಆಡಳಿತ ನಡೆಸ್ತಾ ಇಲ್ವಾ? ಸುಮ್ಮನೆ ದಲಿತ ಸಿಎಂ ಫ್ಯಾಕ್ಟರ್ ತರ್ತಿದ್ದಾರೆ. ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಪಕ್ಷನೇ, ಇನ್ಯಾವ ಪಕ್ಷ ದಲಿತರನ್ನ ಸಿಎಂ ಮಾಡುತ್ತೆ ಹೇಳಿ ಅನ್ನೋದಾಗಿ ಪ್ರಶ್ನೆ ಮಾಡೋದ್ರ ಜೊತೆಗೆ ಈ ಬಗ್ಗೆ ಹೈಕಮಾಂಡ್ನವರು ತೀರ್ಮಾನಿಸ್ತಾರೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದ ವರದಿಗಾರರ ಜೊತೆಗೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅಧಿಕಾರ, ನಾಯಕತ್ವ ಬದಲಾವಣೆ ಇವೆಲ್ಲ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲ ವಿಪಕ್ಷಗಳ ಒಂದು ಕೆಲಸ ಅನ್ನೋದಾಗಿ ಪರಮೇಶ್ವರ್ ಹೇಳಿದ್ದಾರೆ.
ತರ್ತಾ ಇರ್ತಕ್ಕಂಥ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನ ಮುಖ್ಯಮಂತ್ರಿಗಳು ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವ್ರೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಅವರು. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡ್ಬೇಕು, ಇನ್ಯಾರು ಮಾಡ್ತಾರೆ? ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಅದೆಲ್ಲ. ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸ